ಹಾ Brahmashi Devarathra. ಹಾ ಬ್ರಹ್ಮಶ್ರೀ ದೈವರಾತ್ರು. Two places we have seen. ಎಸ್, ಇದು ಈ ಜಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಬ್ರಹ್ಮಶ್ರೀ ದೈವರಾತ್ರ ಜಾಗ. ಬ್ರಹ್ಮಶ್ರೀ ದೈವರಾತರು ಈ ಕಲಿಯುಗದಲ್ಲಿ ಮಂತ್ರ ದರ್ಶನವನ್ನ ಪಡೆದಂತಹ ಏಕೈಕ ವ್ಯಕ್ತಿ. ಋಗ್ವೇದದ ಮಂತ್ರ ದರ್ಶನ ಆಗಿದೆ. ಈಗ ಋಗ್ವೇದದ ಮಂತ್ರಗಳು ಅಥವಾ ಎಲ್ಲ 4 ವೇದಗಳ ಮಂತ್ರಗಳನ್ನ ನೀವು ಕೇಳ್ತೀರಾ, ಅಂಡ್ ಇದೆಲ್ಲ ವೇದ ಕಾಲದಿಂದ ಇದೆ ಅಂತ ಹೇಳಿದ್ದು. ಅಲ್ಲಿ ಮಂತ್ರ ದರ್ಶನದಲ್ಲಿ ಬ್ರಹ್ಮಶ್ರೀ ದೈವರಾತ್ರಿಗೆ ಒಂದಿಷ್ಟು ಮಂತ್ರಗಳು ಬರುತ್ತೆ ಅವ್ರ ಸಂಧ್ಯಾ ವಂದನಲ್ಲಿದ್ದಾಗ. ಅದನ್ನ ಅವರ ಗುರುಗಳಾದಂತಹ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಅಂತ ಅವರು ಬರ್ದಿಡ್ತಾರೆ. ಬರ್ದಿಟ್ಟ ಮೇಲೆ ಎಲ್ಲಾ ವಿದ್ವಜ್ಜನರ ಸಭೆಯಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಆಗತ್ತೆ. ಏನಿದು ಮಂತ್ರಗಳು, ಏನೋ ಹೊಸ ಮಂತ್ರಗಳು. ಯಾಕಂದ್ರೆ ಅವರಿಗೆ ಕಾವ್ಯಕಂಠ ಅಂತ ಹೆಸರಿತ್ತು. ವಾಸಿಷ್ಠ ಗಣಪತಿ ಮುನಿಗಳ ಕಾವ್ಯಕಂಠ ಅಂತ ಅಂದ್ರೆ ಅವ್ರು ಯಾವ್ದೇ ಒಂದನ್ನ ಹೀಗೆ ಓದಿದ್ರೆ ಅದೆಲ್ಲ ಕಂಠಸ್ಥ. ಅವ್ರು ಓದದೇ ಇರೋ ಪುಸ್ತಕವೇ ಇರ್ಲಿಲ್ಲ, ಓದದೇ ಇರೋ ಗ್ರಂಥಗಳೇ ಇರ್ಲಿಲ್ಲ. ಅಥವಾ ಯಾವ್ದೇನೆ ಓದಿದ್ಮೇಲೆ ಆ ಪುಸ್ತಕವನ್ನ ಬೇಕಾದ್ರೆ ಉಲ್ಟಾ ಹೇಳ್ತಿದ್ರು ಅವ್ರು ನೋಡದೆ. ಅಥವಾ ಯಾವುದೇ ಒಂದು ವಾಕ್ಯ ನೀವು ಹೇಳಿದ್ರೆ ಅದು ಯಾವ ಪುಸ್ತಕ, ಯಾವ ಗ್ರಂಥದ ಯಾವ ಪೇಜ್ ಅಲ್ಲಿ ಎಷ್ಟನೇ ಲೈನ್ ಅಲ್ಲಿ ಇದೆ ಅಂತ ಹೇಳ್ತಿದ್ರು. ಅಂತಹ ಮೇಧಾವಿ ಅವರು ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು. ಅವರು ಬ್ರಹ್ಮಶ್ರೀ ದೈವರಾತ್ರ ಗುರುಗಳು. ಸೊ ಅವರು ಮತ್ತೆ ಇವರು ಅವರ ಧರ್ಮಪತ್ನಿ ಹಾಗೂ ಬ್ರಹ್ಮಶ್ರೀ ದೈವರಾತರು ರಮಣಾಶ್ರಮಕ್ಕೆ ಹೋಗಿ ತುಂಬಾ ಸಮಯ ಸೇವೆಯನ್ನ ಸಲ್ಲಿಸಿ ಅಲ್ಲಿಂದ ರಮಣ ಮಹರ್ಷಿಗಳು ಕಳಿಸ್ತಾರೆ ಒಂದ್ ಜಾಗಕ್ಕೆ ನವರಾತ್ರಿ ಸಮಯದಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಅಂತ. ತಮಿಳ್ನಾಡಿನ ರಮಣಾಶ್ರಮದಿಂದ ಒಂದ್ ಸ್ವಲ್ಪ ದೂರದಲ್ಲಿ ಪಡೈವೀಡು ಅಂತ ಒಂದ್ ಚಿಕ್ಕ ಹಳ್ಳಿ ಇದೆ. ಆ ಪಡೈವೀಡು ಹಳ್ಳಿಯಲ್ಲಿ ಒಂದು ರೇಣುಕಾಂಬ ದೇವಸ್ಥಾನ ಇದೆ, ರೇಣುಕಾಂಬ ಕ್ಷೇತ್ರ ಅದು. ಆ ರೇಣುಕಾಂಬ ದೇವಸ್ಥಾನದಲ್ಲಿ ಕೂತು ಇವರೆಲ್ಲರೂ 3 ಜನ ಕೂಡ ಅನುಷ್ಠಾನ ಮಾಡ್ತಾ ಇರ್ತಾರೆ. ಹಾಗೆ ಅನುಷ್ಠಾನ ಮಾಡ್ತಾ ಇರುವಾಗ ನವರಾತ್ರಿಯ ಸಂದರ್ಭದಲ್ಲಿ ದೈವರಾತ್ರು ಒಂದಿಷ್ಟು ಮಂತ್ರ ಮಣ 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 ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಂಧ್ಯಾ ವಂದನೆಯಲ್ಲಿ ಧ್ಯಾನಾವಸ್ಥೆಯಲ್ಲಿ ಕೂತಾಗ. ಆಗ ಪಕ್ಕದಲ್ಲಿ ಇದ್ದ ವಾಸಿಷ್ಠ ಗಣಪತಿ ಮುನಿಗಳಿಗೆ ಅದನ್ನ ಕೇಳ್ಬಿಟ್ಟು ಏನೋ ಹೇಳ್ತಿದ್ದಾನಲ್ಲ ಶಿಷ್ಯ. ಆದ್ರೆ ಅವರು ಮೇಧಾವಿಗಳಾಗಿರೋದ್ರಿಂದ ಅವರು ಇರೋ ಎಲ್ಲಾ ಗ್ರಂಥಗಳನ್ನ ಓದಿ ಮುಗಿಸಿದ್ರಿಂದ ಅವ್ರಿಗೆ ಅರ್ಥ ಆಗತ್ತೆ ಇದೇನೋ ಹೊಸ ಮಂತ್ರಗಳು, ಇದು ನಾನು ಎಲ್ಲೂ ಕೇಳಲಿಲ್ಲಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇ ಇಂದ ಒಂದು ಲೇಖನಿ ಮತ್ತೆ ಇದನ್ನ ಇಟ್ಕೊಂಡು ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನ್ ಹೇಳಿದ್ರು ಶಿಷ್ಯ ಅದನ್ನೆಲ್ಲ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇ ದಿನ ಕೂಡ ಕೇಳಿದ್ ನೆನಪಿದ್ದಷ್ಟು ಬರೀತಾರೆ, ನಂತರ ಅದೇ ರೀತಿ ಬರ್ಕೊಂಡು ಹೋಗ್ತಾರೆ. ಹಾಗೆ ಅವರಿಗೆ ದೈವರಾತ್ರಿಗೆ ಸುಮಾರು ದಿನಗಳ ಕಾಲ ಮಂತ್ರ ದರ್ಶನ ಆಗತ್ತೆ. ಆಮೇಲೆ ಅದನ್ನೆಲ್ಲ ತೆಗೆದು ಇವರು ತಾಳೆ ಹಿಡಿದು ನೋಡಿದಾಗ ಇದು ಋಗ್ವೇದದ ಛಂದಸ್ಸಿನ ರೀತಿಯಲ್ಲಿದೆ ಅಂತ ಅವ್ರಿಗೆ ಅರ್ಥ ಆಗತ್ತೆ. ಆದ್ರೂ ಅವ್ರೊಬ್ಬರೇ ಅದನ್ನ ಇದ್ ಮಾಡಕ್ಕಾಗಲ್ಲ. ಸೊ ಎಲ್ಲ ವಿದ್ವಜ್ಜನರು ಸೇರಿ ಒಂದ್ ಸಭೆ ಮಾಡ್ತಾರೆ. ಸಭೆ ಮಾಡಿ ಇಂತಹ ಮಂತ್ರಗಳು ಯಾರಾದ್ರೂ ಮೊದ್ಲೆಲ್ಲಾದ್ರೂ ಕೇಳಿದೀರಾ ಅಥವಾ ಇದ್ರ ಬಗ್ಗೆ ಎಲ್ಲಾದ್ರೂ ಉಲ್ಲೇಖ ಇದೆಯಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಎಲ್ಲ ಒಂದು ಚರ್ಚೆ ಆಗತ್ತೆ. ಆ ಚರ್ಚೆಯಲ್ಲಿ ಎಲ್ಲ ವಿದ್ವಜ್ಜನರು ಸೇರಿ ನಿರ್ಧಾರ ಮಾಡ್ತಾರೆ ಇದು ಎಲ್ಲೂ ಇರುವ ಮಂತ್ರಗಳಲ್ಲ, ಯಾವ ಗ್ರಂಥಗಳಲ್ಲಿ ಇಲ್ಲಿವರೆಗೆ ಇದ್ದಿದ್ದಲ್ಲ. ಅಂಡ್ ಇದರ ಕಂಟಿನ್ಯೂಷನ್ ನೋಡಿದ್ರೆ ಋಗ್ವೇದ ಎಲ್ಲಿಗೆ ಎಂಡ್ ಆಗಿದೆ ಅಲ್ಲ, ಅದರ ಅದು ಒಂಥರ ಇಂಟ್ರಪ್ಟೆಡ್ ಆಗಿತ್ತು, ಅರ್ಧ ಇದ್ದಾಗಿತ್ತು. ಸೊ ಅದರ ಕಂಟಿನ್ಯೂಷನ್ ಇದು. ಋಗ್ವೇದದ ಮುಂದುವರಿದ ಭಾಗವಾಗಿ ದೈವರಾತರಿಗೆ ಮಂತ್ರ ದರ್ಶನ ಆಗಿದೆ ಅನ್ನೋದನ್ನ ಎಲ್ಲ ವಿದ್ವಜ್ಜನರು ಒಪ್ಪುತ್ತಾರೆ. ಒಪ್ಪಿ ಅವರಿಗೆ ಬ್ರಹ್ಮರ್ಷಿ ಅನ್ನುವಂಥ ಪಟ್ಟ ಕೊಡ್ತಾರೆ. ಹೇಗೆ ಈಗ ಸಪ್ತ ಋಷಿಗಳು ನೀವು ಹೆಸರು ಕೇಳಿದ್ದೀರಾ, ಆ ಸಪ್ತ ಋಷಿಗಳ ರೀತಿಯಲ್ಲೇ ಇವರು ಕೂಡ ಮಂತ್ರ ದರ್ಶನವನ್ನ ಮಾಡ್ಕೊಂಡಂತಹ ಒಬ್ಬ ಋಷಿ ಅಂತ ಎಲ್ಲರೂ ಸೇರಿ ಒಪ್ಪುತ್ತಾರೆ. ಒಪ್ಪಿ ಇವರಿಗೆ ಬ್ರಹ್ಮರ್ಷಿ ಅನ್ನುವಂಥ ಪಟ್ಟವನ್ನ ಕೊಡ್ತಾರೆ. ಇದೆಲ್ಲ ಆಗುವಾಗ ದೈವರಾತ್ರ ವಯಸ್ಸು ಕೇವಲ 25. ತನ್ನ 25ನೇ ವಯಸ್ಸಿನಲ್ಲಿ ಸಾಕ್ಷಾತ್ಕಾರವನ್ನ ಪಡ್ಕೊಂಡು ಮಂತ್ರ ದರ್ಶನವನ್ನ ಪಡೆದಂತಹ ಏಕೈಕ ವ್ಯಕ್ತಿ. ಅದರಲ್ಲೂ ಈ ಋಗ್ವೇದದ ಮಂತ್ರ ದರ್ಶನ ಆದಂತ, ಈಗ ಸಾಕ್ಷಾತ್ಕಾರ ತುಂಬಾ ಜನ ಪಡ್ಕೊಂಡಿದ್ದಾರೆ, ಋಷಿಗಳು ಅನ್ನೋ ಹೆಸರಲ್ಲಿ ತುಂಬಾ ಜನರನ್ನ ನೀವು ಕೇಳ್ತಿರ್ತೀರ. ಬಟ್ ಋಗ್ವೇದದ ಮಂತ್ರ ದರ್ಶನ ಆದವರಲ್ಲಿ ಕಲಿಯುಗದಲ್ಲಿ ಇವರು ಏಕೈಕ ವ್ಯಕ್ತಿ ಅಂತ ಎಲ್ಲರೂ ಸೇರಿ ಆಗ ಒಮ್ಮತದಿಂದ ಅವರು ಒಪ್ಪಿ ಘೋಷಣೆ ಮಾಡ್ತಾರೆ. ಹಾಗೆ ಇವರ ಬ್ರಹ್ಮಶ್ರೀ ದೈವರಾತ್ರ ಒಂದು ಅಂತ. ಸೊ ಈಗ ನೀವೇನ್ ಸಸ್ಯ ಸಂಜೀವನಿಗೆ ಬಂದಿದ್ದೀರಾ, ಸೊ ಇಲ್ಲಿ ಇರುವಂತಹ ಡಾಕ್ಟರ್ ಪತಂಜಲಿ ಅವರು, ವೇದಶ್ರವ ಶರ್ಮಾ ಅವರು, ಈಗ ನಮ್ಮ ಕುಟುಂಬದ 4ನೇ ತಲೆಮಾರು, ಮಧುಶ್ರವ 5ನೇ ತಲೆಮಾರು ಹಾಗೆ. ಸೊ ಬ್ರಹ್ಮಶ್ರೀ ದೈವರಾತ್ರ ಹಿರಿಯ ಮಗ ಸೋಮಶ್ರವ ಶರ್ಮಾ ಅಂತ. ಸೋಮಶ್ರವ ಶರ್ಮಾ ಅವರ ಹಿರಿಯ ಮಗ ವೇದಶ್ರವ ಶರ್ಮಾ. ನನ್ನ ಮಾವನವರು ದೈವರಾತ್ರ ಕುಟುಂಬದ 3ನೇ ತಲೆಮಾರು. ಸೊ ವೇದಶ್ರವ ಶರ್ಮಾ ಅವರ ಮಗ ಪತಂಜಲಿ ಶರ್ಮಾ 4ನೇ ತಲೆಮಾರು. ಪತಂಜಲಿ ಅವರ ಮಗ ಮಧುಶ್ರವ ಶರ್ಮಾ 5ನೇ ತಲೆಮಾರು. ಹೀಗೆ ಈ ಋಷಿ ಕುಟುಂಬದ ಒಂದು ಹಿನ್ನೆಲೆ ಇರುವಂಥದ್ದು.
ಸೊ ಈ ಎಲ್ಲ ಈಗ ಇಲ್ಲಿ ಇಡೀ ಅಶೋಕ ವನದ ಜಾಗವನ್ನ ಏನ್ ನೋಡ್ತಾ ಇದ್ದೀರಾ, ಇದು ದೈವರಾತರು ಆಗಿನ ಕಾಲದಲ್ಲಿಯೇ ತೆಗೆದುಕೊಂಡಂಥದ್ದು. ಮತ್ತೆ ಆಗ ಅವ್ರು ಎಷ್ಟ ದೊಡ್ಡ ವ್ಯಕ್ತಿ ಆಗಿದ್ರು ಅಂತಂದ್ರೆ, ಅವರು ವಿದೇಶಗಳಿಗೆಲ್ಲ ಹೋಗಿದ್ದಾರೆ ಆಗಿನ ಕಾಲದಲ್ಲಿ. 2 ಬಾರಿ ವಿದೇಶ ಪ್ರವಾಸ, ಬೇರೆ ಬೇರೆ ದೇಶಗಳಿಗೆ, ಮತ್ತೆ ಒಂದೊಂದೇ ದೇಶಕ್ಕಲ್ಲ. ಮಹೇಶ್ ಯೋಗಿ ಅವರ ಜೊತೆಯಲ್ಲಿ ವಿದೇಶ ಪ್ರಯಾಣವನ್ನ 2 ಸತಿ ಮಾಡಿದ್ದಾರೆ, ವೇದ ಪ್ರವಚನಗಳನ್ನ ಕೊಡ್ಲಿಕ್ಕೆ ಅಂತ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರಪ್ರಥಮ ರಾಷ್ಟ್ರಪತಿಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ದೈವರಾತ್ರ ಶಿಷ್ಯರಾಗಿದ್ರು. BHU ಯೂನಿವರ್ಸಿಟಿ ನೀವು ಕೇಳಿರ್ಬಹುದು, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಅದರ ಸಂಸ್ಥಾಪಕರಾದಂತಹ ಮದನ್ ಮೋಹನ್ ಮಾಲವೀಯ ಅವರು ದೈವರಾತ್ರ ಶಿಷ್ಯರಾಗಿದ್ರು. ಧಾರವಾಡದ ನಮ್ಮ ಅಂಬಿಕಾತನಯ ದತ್ತ ಕವಿಗಳು ದರಾ ಬೇಂದ್ರೆ ಅವರು ದೈವರಾತರ ತುಂಬಾ ಆಪ್ತರಾಗಿದ್ರು, ಶಿಷ್ಯರಾಗಿದ್ರು. ಆಮೇಲೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ನೆಹರು ಅವರು, ಆಮೇಲೆ ಇವರು ಬಾಲ್ ಗಂಗಾಧರ್ ತಿಲಕ್ ಅವರು ದೈವರಾತ್ರಿಗೆ ಸನ್ಮಾನ ಮಾಡಿದ್ದು, ಇಂಥದೆಲ್ಲ ತುಂಬಾ ಫೋಟೋಗಳಿದೆ ನಮ್ಮ ಹತ್ರ. ಆಮೇಲೆ ಅವರು ವಿದೇಶದಲ್ಲಿ ಪ್ರವಚನ ಕೊಟ್ಟಂತ ವಿಡಿಯೋಗಳು ಲಭ್ಯ ಆಗಿದೆ. ಮಹೇಶ್ ಯೋಗಿ ಇನ್ಸ್ಟಿಟ್ಯೂಷನ್ ಅಂದ ಫಾರಿನ್ ಅಲ್ಲಿರೋ ಅಲ್ಲಿಯ ಡಿಜಿಟಲ್ ಲೈಬ್ರರಿ ಅವರು ನಮ್ಗೆ ಕಳಿಸಿಕೊಟ್ರು, ನಿಮ್ಮ ಫ್ಯಾಮಿಲಿಯ ನಮ್ಗೆ ವಿಡಿಯೋ ಸಿಕ್ಕಿದೆ ತಗೊಳ್ಳಿ ಅಂತ ಹೇಳಿ. ಹೀಗೆ ತುಂಬಾ ಅದ್ಭುತವಾದ, ಆಗಿನ ಕಾಲದಲ್ಲಿ ಬಹುಶಃ ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದಿರ್ಬೋದು. ಈಗಿದ್ದ ಹಾಗೆ ನಮ್ಗೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ದಕ್ಕೆ ಆಗ ಗೊತ್ತಾಗಿರ್ಲಿಲ್ಲ ಅಷ್ಟೇ. ರಾಷ್ಟ್ರಪತಿಗಳು, ಈಗ ನೀವು ದಿನಾ ಪೂಜೆ ಮಾಡುವ ಪಶುಪತಿನಾಥ ಮತ್ತೆ ಶಕ್ತಿ ದೇವತೆ ವಿಗ್ರಹ ಇದೆಯಲ್ಲ, ಇದನ್ನ ರಾಷ್ಟ್ರಪತಿಗಳು ಸ್ವತಃ ಕಾರಲ್ಲಿ ಡೆಲ್ಲಿಯಿಂದ ಗೋಕರ್ಣ ತನಕ ತಂದು ದೈವರಾತ್ರಿ ಕೊಟ್ಟು ಹೋಗಿದ್ದದು. ಅಂದ್ರೆ ದೈವರಾತ್ರಿಗೆ ಅದು ನೇಪಾಳದ ಮಹಾರಾಜ ಗಿಫ್ಟ್ ಕೊಟ್ಟಿದ್ದು. ಯಾಕಂದ್ರೆ ನೇಪಾಳದ ಮಹಾರಾಜರ ಕುಟುಂಬದ ಒಂದು ಮನೆತನದಲ್ಲಿ ಮಕ್ಕಳಾಗಿರ್ಲಿಲ್ಲ. ಅವರು ಚಿಕಿತ್ಸೆಗೆ ಅಂತ ಮುಂಬೈಗೆ ಬಂದಿದ್ರು, ಕಿಡ್ನಿ ಸಂಬಂಧಿ ಸಮಸ್ಯೆ ಇತ್ತು, ಮತ್ತೆ ಮಕ್ಕಳಾಗಿರ್ಲಿಲ್ಲ ಅಂತ. ಇನ್ನೂ ಆಗ ಅವರಿಗೆ ಸಾಕ್ಷಾತ್ಕಾರ ಆಗೋ ಮೊದ್ಲು, ಮಂತ್ರದರ್ಶನ ಆಗೋ ಮೊದಲೇ ಅವ್ರ ಅನುಷ್ಠಾನ ಎಷ್ಟು ಗಟ್ಟಿಯಾಗಿತ್ತು ಅಂತಂದ್ರೆ, ಆ ಒಬ್ಬ ರಾಜಮನೆತನದಂತ ತೊಂದರೆಯಲ್ಲಿ ಇದ್ದವರಿಗೆ ಇವರ ಶಿಷ್ಯ ಪರಿಚಯ ಮಾಡಿಸ್ತಾರೆ. ಅವರು ಒಂದಿಷ್ಟು ಔಷಧಿಯನ್ನ ಹೇಳಿ ಮತ್ತೆ ಕೆಲವೊಂದು ಯೋಗದ ಕ್ರಮವನ್ನ ಹೇಳ್ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಆ ನಂತರ ಅವರಿಗೆ ಕಿಡ್ನಿ ಸಮಸ್ಯೆನೂ ಸರಿ ಹೋಗತ್ತೆ, ಗಂಡು ಮಗುವೂ ಹುಟ್ಟತ್ತೆ, ಅಂಡ್ ಆ ರಾಜಮನೆತನ ಮುಂದುವರಿಯತ್ತೆ. ಸೊ ಅದಾದ ನಂತರ ಏನಾಗತ್ತೆ, ಆ ಇಡೀ ನೇಪಾಳದ ರಾಜಮನೆತನಕ್ಕೆ ಬ್ರಹ್ಮರ್ಷಿ ದೈವರಾತ್ರು ತುಂಬಾ ಒಂದು ಗೌರವ ನೀಡುವಂತಹ ವ್ಯಕ್ತಿ ಆಗ್ತಾರೆ. ಅಲ್ಲಿ ಕರೀತಾರೆ, ಅಲ್ಲಿ ಕರೆದು ಅವ್ರಿಗೆ ಒಂದಿಷ್ಟು ಜಾಗವನ್ನ, ಮನೆಯನ್ನ, ಸೇವಕರನ್ನೆಲ್ಲ ಮಹಾರಾಜ ಕೊಟ್ಟಿರ್ತಾರಲ್ಲಿ, ನೀವು ನಮ್ಮಲ್ಲಿ ಇರಿ, ನಮ್ಮಲ್ಲಿಯೇ ನೀವಿದ್ದು ಅನುಷ್ಠಾನವನ್ನ ಮಾಡಿ ನಮ್ಗೆ ಆಶೀರ್ವಾದವನ್ನ ಕೊಡ್ತಾ ಇರಿ, ಯಾವತ್ತು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತೆಲ್ಲ ಅಲ್ಲಿದ್ದಾಗೆಲ್ಲ ಒಂದಿಷ್ಟು ರಚಿಸಿದ್ದು. ಈಗ ನಾವು ಇಲ್ಲಿ ಸಂಜೆ ಪೂಜೆ ಆದ್ಮೇಲೆ ಶ್ರೀ ಗೋ ಭೂ ವೇದ ಧರ್ಮ ಪ್ರಣಯ ವಿನಯಧೀ ವೇದ ವಿದ್ಯಾದಿ ಪೂರ್ಣಂ ಈ ಶ್ಲೋಕ ಎಲ್ಲ ಹೇಳ್ತೀವಲ್ಲ ಲಾಸ್ಟ್ ಅಲ್ಲಿ, ಅದೆಲ್ಲ ಪಶುಪತಿ ಹೃದಯ ಅನ್ನೋ ಪುಸ್ತಕದಲ್ಲಿ ದೈವರಾತ್ರೆ ಬರ್ದಿರೋ ಅಂಥದ್ದು. ಸೊ ಆ ದೈವರಾತ್ರು ಅಲ್ಲಿ ಪಶುಪತಿ ಹೃದಯ ಅನ್ನೋ ಇದನ್ನ ನೇಪಾಳದಲ್ಲಿ ಉಳ್ಕೊಂಡು ಆಟ್ ಅ ಟೈಮ್, ಒಂದೇ ಟೈಮ್ ಅಲ್ಲಿ ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಮತ್ತು ನೇಪಾಳಿ ಭಾಷೆಯಲ್ಲಿ 3 ಭಾಷೆಯಲ್ಲಿ ಆ ಪುಸ್ತಕವನ್ನ ಬರೀತಾರೆ. ಹಾಗೆ ಮತ್ತೆಷ್ಟೋ ಚಿತ್ರಪಟಗಳನ್ನ ಬಿಡಿಸಿದ್ದಾರೆ. ದೇವಸ್ಥಾನದಲ್ಲಿ ಇರುವಂತಹ ದೇವಿಯದು ಒಂದು ಯಂತ್ರ ಇದೆಯಲ್ಲ, ಅದು ದೈವರಾತ್ರು ಕೈಯಾರೆ ಬಿಡಿಸಿದ ಚಿತ್ರ, ಅದು ಅವರು ಕೈಯಾರೆ ಮಾಡಿದಂತಹ ಚಿತ್ರ. ತುಂಬಾ ಅದ್ಭುತವಾದಂತಹ ವ್ಯಕ್ತಿ ದೈವರಾತ್ರು ಅಂದ್ರೆ ನಾವು ಕಲ್ಪನೆಯನ್ನು ಮಾಡ್ಕೊಳಕ್ ಆಗದೆ ಇರುವಂತಹ ಒಂದು ಮಹಾನ್ ಚೇತನ ಅದು. ಸೊ ಅವರು ಅಲ್ಲಿದ್ದಾಗ ಅಲ್ಲಿಯ ಮಹಾರಾಜ ಈ ಪಶುಪತಿ ಹೃದಯ ಬಿಡುಗಡೆ ಆದಾಗ ಖುಷಿಯಾಗಿ ಒಬ್ಬ ಭಾರತೀಯ ಪ್ರಜೆ ನೇಪಾಳಕ್ ಬಂದು ಈ ಪಶುಪತಿಯ ಬಗ್ಗೆ ಎಷ್ಟು ಚಂದವಾದ ಒಂದು ಅಧ್ಯಯನ ಮಾಡಿ ಬರ್ದಿದ್ದಾರೆ ಅಂತ ಅಲ್ಲಿಯ ಪಶುಪತಿಯ ಪ್ರತಿಕೃತಿಯನ್ನ ಕೊಡ್ತಾರೆ. ಅಲ್ಲಿ ಇರುವಂತದ್ದು ಕಪ್ಪು ಶಿಲೆಯ ಪಶುಪತಿ. ನೀವು ಕಾಠ್ಮಂಡುವಿನಲ್ಲಿ ನೋಡಿದ್ರೆ ಕಪ್ಪು ಶಿಲೆಯ ಎತ್ತರದ ಒಂದು ಪಶುಪತಿಯ ವಿಗ್ರಹ ಇದೆ. ಅಲ್ಲಿಯೇ ಒಂದು ಮುಖ, ಅದು ಕೂಡ ಪಂಚಮುಖ, 5 ಮುಖ, 4 ಮುಖ, ಮತ್ತೆ ತಲೆ ಮೇಲೆ ಲಿಂಗ ಸ್ವರೂಪ ಅಂತ. ಅವರು ಬಹುಮಾನ ರೂಪವಾಗಿ ಅಮೃತ ಶಿಲೆಯಲ್ಲಿ ಮಾಡಿದಂತಹ ಪಶುಪತಿಯನ್ನ ಮತ್ತು ಶಕ್ತಿ ದೇವತೆಯನ್ನ ಕೊಡ್ತಾರೆ ದೈವರಾತ್ರಿ. ಅವ್ರು ಅಲ್ಲಿಂದ ನೇಪಾಳದಿಂದ ದೆಲ್ಲಿಯ ತನಕ ಅದನ್ನ ರಥದಲ್ಲಿ ಕೊಟ್ಟು ಕಳಿಸಿರ್ತಾರೆ. ಆಮೇಲೆ ದೆಲ್ಲಿಯಲ್ಲಿ ಅವರು ರಾಷ್ಟ್ರಪತಿ ಭವನದಲ್ಲಿ ತುಂಬಾ ಸಮಯ ಉಳಿತಿದ್ರು, ರಾಷ್ಟ್ರಪತಿಗಳಿಗೆ ಪಾಠ ಮಾಡುವಾಗೆಲ್ಲ. ಹಾಗೆ ಇದ್ದದ್ದು ಅಲ್ಲೇ ಇಟ್ಟು ದಕ್ಷಿಣ ಭಾರತಕ್ಕೆ ಬರುವಾಗ ಶಿಷ್ಯನಿಗೆ ಹೇಳಿ ಬಂದಿರ್ತಾರೆ, ನಾನು ಅದನ್ನ ಅಲ್ಲಿತನ ಎಲ್ಲ ತಗೊಂಡೋಗಕ್ ಆಗಲ್ಲ, ನೀನ್ ಯಾವಾಗ್ಲಾದ್ರೂ ತಗೊಂಡ್ ಬಾ, ಅಥವಾ ಮತ್ತೆ ಯಾವಾಗ್ಲಾದ್ರೂ ಬಂದಾಗ ತಗೊಂಡ್ ಹೋಗ್ತೀನಿ ಅಂತ ಹೇಳಿ ಅವ್ರು ಬಂದಿರ್ತಾರೆ. ಬಟ್ ಅವ್ರು ಈಚೆ ಬಂದವರು ಮತ್ತೆ ಅಲ್ಲಿಗೆ ಹೋಗಿರ್ಲಿಲ್ಲ. ಹಾಗಾಗಿ ತನ್ನ ಇದು ಸೇವೆ ಮುಗಿಯೋ ಸಮಯಕ್ಕೆ ರಾಷ್ಟ್ರಪತಿಗಳು ಆಮೇಲೆ ಅಲ್ಲೇ ಇದ್ಬಿಟ್ರೆ ತಂದು ಈಗ ರಾಷ್ಟ್ರಪತಿಯಾಗಿ ತನ್ನ ಕಾರ್ಯನಿರ್ವಹಣೆನೂ ಮುಗ್ದ್ಬಿಡ್ತದಲ್ಲ.
ಸೊ ಅವರು ಆಗಿನ ಕಾಲದಲ್ಲಿ ಗೋಕರ್ಣಕ್ಕೆ ರಾಷ್ಟ್ರಪತಿಗಳು, ನಮ್ಮ ದೇಶದ ಪ್ರಪ್ರಥಮ ರಾಷ್ಟ್ರಪತಿಗಳು ಗೋಕರ್ಣಕ್ಕೆ ಬರ್ತಾರೆ ಅಂತ ಇಲ್ಲೆಲ್ಲ ಸಂಭ್ರಮಾಚರಣೆ. ಯಾಕೆ ಬರ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಈಗಿನ ಹಾಗೆ ವಿಡಿಯೋ, ಟಿವಿ, ಫೋನ್ ಎಲ್ಲ ಇರ್ಲಿಲ್ಲ ಅಲ್ಲ. ಮತ್ತೆ ನೋಡಿದ್ರೆ ಇಲ್ಲಿ ಬಂದಾಗ ತನ್ನ ಗುರುಗಳಾದ ದೈವರಾತ್ರನ ನೋಡ್ಲಿಕ್ಕೆ ತಾನು ಬಂದಿದ್ದು. ದೈವರಾತ್ರಿಗೆ ನೇಪಾಳದಿಂದ ತಂದಂತಹ ಎಲ್ಲ ಚಿತ್ರಪಟಗಳು, ಆ ದೇವರ ಮೂರ್ತಿ, ಏನೇನ್ ಅವ್ರು ಬರ್ದಿಟ್ಟ ಒಂದಿಷ್ಟು ಗ್ರಂಥಗಳೇನಿತ್ತು ಹಸ್ತಪ್ರತಿಯಲ್ಲಿದ್ದದ ಎಲ್ಲವನ್ನ ತಂದು ಅವ್ರಿಗೆ ಒಪ್ಸಿ ಕೈ ಮುಗಿದು ಆಶೀರ್ವಾದ ತಗೊಂಡ್ ಹೋಗ್ತಾರೆ. ಆಗ್ಲೇ ಗೋಕರ್ಣದ ಜನರಿಗೆ ಆಶ್ಚರ್ಯ ಆಗೋದು, ಈ ಮನುಷ್ಯ ಇಷ್ಟು ದೊಡ್ಡವನ, ರಾಷ್ಟ್ರಪತಿಗಳು ಇವ್ರಿಗೆ ನಮಸ್ಕಾರ ಮಾಡ್ತಿದಾರ, ಅಥವಾ ರಾಷ್ಟ್ರಪತಿಗಳು ಇವರನ್ನ ನೋಡ್ಲಿಕ್ಕೆ ಇಲ್ಲಿಗೆ ಬಂದ್ರ ಅಂತ. ಬಿಕಾಸ್ ಊರಿನಲ್ಲಿ ಯಾರಿಗೂ ಇವರ ಜ್ಞಾನದ ಬಗ್ಗೆ ಅಥವಾ ಇವರ ಅಗಾಧ ವ್ಯಕ್ತಿತ್ವದ ಬಗ್ಗೆ ಅಷ್ಟೊಂದು ಅರಿವಿರ್ಲಿಲ್ಲ. ಹೊರಗಡೆ ಜಗತ್ನಲ್ಲಿ ಇವ್ರಿಗೆ ಎಷ್ಟು ಗೌರವ ಇದೆ ಅನ್ನೋದು ಆಗ ಗೊತ್ತಿರ್ಲಿಲ್ಲ. ಬಟ್ ಅವರು ರಾಷ್ಟ್ರಪತಿಗಳು ಬಂದಾಗ ಎಲ್ಲರಿಗೂ ಒಮ್ಮೆ ಆಶ್ಚರ್ಯ, ಎಷ್ಟು ದೊಡ್ಡ ಮನುಷ್ಯ ಇರ್ಬೋದು ಈ ದೈವರಾತ ಅಂತ. ಹಾಗೆ ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ ದೈವರಾತ್ರದ್ದು. ಸೊ ಈಗ ನಾವೆಲ್ಲ ದೈವರಾತ್ರ ಬರೀ ಕುಟುಂಬದವರು ಅನ್ನೋಕ್ಕಿಂತ ನಾವೆಲ್ಲ ಅವರ ಶಿಷ್ಯರಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋವಂಥದ್ದು. ಅವರ ಮಾರ್ಗದರ್ಶನದಲ್ಲೇ ಇದು ನಡೀತಾ ಇರೋದು. ಇಲ್ಲೆಲ್ಲ ನೀವು ಏನೇನೋ ಕಷ್ಟ ತಗೊಂಡ್ ಬಂದ್ರು ಬರ್ತಿದ್ದಂತೆ ನಿಮ್ಗೆ ಆರಾಮ ಯಾಕೆ ಅನ್ಸತ್ತೆ ಅಂತಂದ್ರೆ ಇದು ದೈವರಾತ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಅವ್ರ ಆಶೀರ್ವಾದದಿಂದ ನಾವು ಅವರ ಆಶೀರ್ವಾದದಲ್ಲೇ ಕೆಲಸ ಮಾಡ್ತಾ ಇರೋದು, ನೀವು ಅವ್ರ ಆಶೀರ್ವಾದದಿಂದಾನೇ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು. ಹಾಗೆ ದೈವರಾತ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದದ್ದು ಅಂದ್ರೆ ಇಷ್ಟು ವಿಷಯ. ಇನ್ನೂ ತುಂಬಾ ಇದೆ, ಇಷ್ಟಂತ ಇನ್ನೂ ಅದೇ ಅವರ ಪುಸ್ತಕ ಇದೆ ದೈವರಾತ್ರದ್ದು, ಆತ್ಮಚರಿತ್ರೆ. ಇಲ್ಲಿ ಇವ್ರು ಕೊಡ್ತಾರೆ ಓದ್ಲಿಕ್ಕೆ, ನೀವು ಬೇಕಿದ್ರೆ ಬಿಡುವಾದಾಗ ಓದ್ಬೋದು ಆತ್ಮಚರಿತ್ರೆ. ವಿಡಿಯೋನೂ ಇದೆ, ಹೌದು. ಪೂರ್ತಿ ಆ ಪುಸ್ತಕದ್ದು ವಿಡಿಯೋ ಸೀರೀಸ್ ಕೂಡ ಮಾಡಿದ್ದೇವೆ. ಕುತ್ಕೊಂಡು ಇದು ಪುಸ್ತಕ ಓದಕ್ ಆಗಲ್ಲ ಅನ್ನೋರು ವಿಡಿಯೋನು ನೋಡ್ಬೋದು. ದೈವರಾತ ಕಥಾ ಮಾಲಿಕೆ ಅಂತಾನೆ ಇದೆ, ಅದ್ರಲ್ಲಿ ಪೂರ್ತಿಯಾಗಿ ಅವರ ಜೀವನ ಚರಿತ್ರೆ ಎಲ್ಲ ಇದೆ. ಈಗ ಗಾಣಗಾಪುರದಲ್ಲಿ ನಮ್ಮ ಪುರೋಹಿತರು ಇದ್ದಾರೆ. ಗಾಣಗಾಪುರದಲ್ಲಿ ಆಗ ದೈವರಾತ್ರ ಹೋಗಿ ಜಲ ಉಪವಾಸ ಮಾಡಿದ್ದಾರೆ. ಬರೀ ನೀರನ್ನಷ್ಟೇ ಕುಡ್ದು ಅವ್ರಲ್ಲಿ ತುಂಬಾ ಸತಿ ಹೋಗ್ತಿದ್ರಂತೆ. ಅದ್ರಲ್ಲೂ ಒಂದ್ಸತಿ ಅಂತೂ ಅದು ಜಲೋಪವಾಸ ಮಾಡಿದ್ರ ಬಗ್ಗೆ ಅವರ ಆತ್ಮಚರಿತ್ರೆಯಲ್ಲೂ ಉಲ್ಲೇಖ ಇದೆ. ಹಾಗೆ ಖಂಡಿತ ಅದೇ ಅವರೇ ಇಲ್ಲಲ್ಲ, ನಾವೆಲ್ಲ ನಡ್ಕೊಂಡು ಹೋಗ್ತಾ ಇರೋದು, ಕಣ್ಣೆದ್ರಿ ನಾವು ಕಾಣಿಸ್ತಿದೀವಿ ಅಷ್ಟೇ. ಬಟ್ ಇದನ್ನೆಲ್ಲಾನು ನಡ್ಸ್ಕೊಂಡು ಅವರೇ ಹೋಗ್ತಾ ಇರೋದು ದೈವರಾತ್ರ. ಖಂಡಿತ ಹೌದು, ನಿಜ. ನಿಮ್ಮೆಲ್ಲರನ್ನು ಅವರ ಆಶೀರ್ವಾದನೇ ಕರ್ಕೊಂಡ್ ಬಂದಿರತ್ತೆ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಊರಲ್ಲಿರೋ ಆಸ್ಪತ್ರೆಗಳು, ಡಾಕ್ಟರ್ಸ್ಗಳು ಅದೆಲ್ಲ ಬಿಟ್ಟು ಇಲ್ಲಿಯ ತನಕ ಯಾಕೆ ನೀವು ಬರ್ತಿದ್ರಿ? ಏನೋ ಆ ಒಂದು ಗುರುವಿನ ಆಶೀರ್ವಾದವೇ ಕರ್ಸ್ಕೊಂಡಿರತ್ತೆ ಅಂತ. ಹಾಗೆ ಅಲ್ವಾ?